ಹೃದಯಾಘಾತಕ್ಕೆ ಹಾಸನದಲ್ಲಿ ಮತ್ತೊಂದು ಬಲಿಯಾಗಿದೆ. ಒಂದೇ ದಿನ ಹೃದಯಾಘಾತಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ 41 ವರ್ಷದ ಗಿರೀಶ್ ಸಾವನ್ನಪ್ಪಿದ್ದಾರೆ. ಹಾಸನ ತಾಲೂಕಿನ ಹ್ಯಾರಾನೆ ಗ್ರಾಮದ ನಿವಾಸಿ ಇವರು. ಹೊಲಕ್ಕೆ ಗೊಬ್ಬರ ಹಾಕಿ ಮನೆಗೆ ಬಂದಿದ್ರಂತೆ. ಈ ವೇಳೆ ಮನೆಯಲ್ಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಚಿಕಿತ್ಸೆಗಾಗಿ ಕರೆತರುವ ವೇಳೆ ಮಾರ್ಗದ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಹಾರ್ಟ್ ಅಟ್ಯಾಕ್ ಕೇಸ್. ಇಲ್ಲೂ ಕೂಡ ವಯಸ್ಸನ್ನು ಗಮನಿಸಿ, ಇನ್ನೂ 41, ಕೇವಲ 41. ಆಗಲೇ ಇದರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್, ಇದರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ, ಅದು ಎಷ್ಟು ಜನ ಸಾವನ್ನಪ್ತಾ ಇದ್ದಾರೆ. ಹಾಸನದಲ್ಲೇ ಮತ್ತೊಂದು ಬಲಿಯಾಗಿದೆ. ಒಂದೇ ದಿನ, ಇವತ್ತೊಂದೇ ದಿನ 2 ಬಲಿ. ಇಬ್ಬರು ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ. 41 ವರ್ಷದ ಗಿರೀಶ್ ಅಂತ ಅವರ ಫೋಟೋವನ್ನು ನೋಡ್ತಾ ಇದ್ದೀವಿ. ಹಾಸನ ತಾಲೂಕಿನ ಹ್ಯಾರಾನೆ ಗ್ರಾಮದ ನಿವಾಸಿ ಇವರು. 41 ವರ್ಷ ವಯಸ್ಸು. ನೋಡಿ, ಹೊಲಕ್ಕೆ ಹೋಗಿದ್ರಂತೆ, ಗೊಬ್ಬರ ಹಾಕಿ ವಾಪಸ್ ಬರ್ತಾ ಇದ್ರಂತೆ. ಬಂದು ಮನೆಗೆ ಬಂದಿದ್ದಾರೆ, ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ, ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ಸೊ ಗೋವಿಂದ 37 ವರ್ಷದವರು, ಹಾಸನದವರು. ಅವರು ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಕವನ ಅನ್ನೋರು 21 ವರ್ಷದವರು, ಅವರೂ ಕೂಡ ಹಾಸನದವರೇ, ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಸಂಧ್ಯಾ ಅಂತ 19 ವರ್ಷದವರು, ಅವರೂ ಹಾಸನದವರೇ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಅಭಿಷೇಕ್ ಅನ್ನೋರು 19 ವರ್ಷದವರು, ಹಾಸನದವರೇ, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಯಲ್ಲಪ್ಪ ಭೋಜ 46 ವರ್ಷ, ಬೆಳಗಾವಿಯವರು, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಏನು ಕತೆ ಇದು? ಎಲ್ಲರೂ 19, 20, 40, 50 ಈ ವಯಸ್ಸಿನವರು. ಕಿರಣ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕಿರಣ್ ಇವರು ಕೂಡ 41 ವರ್ಷ ವಯಸ್ಸು, ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ. ಇವ್ರಿಗೆ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಇತ್ತಾ? ವಸ್ತು ಏನು ಹೃದಯಾಘಾತಕ್ಕೆ ಇಂದು ಹಾಸನದಲ್ಲಿ ಇಬ್ರು ಬಲಿಯಾಗಿರುವಂತದ್ದು. ಒಬ್ರು ಬೆಳಿಗ್ಗೆ ಗೋವಿಂದ ಅನ್ನೋರು ಆಟೋ ಚಾಲಕ, ಮೂಲತಃ ಅವರು ಸಿದ್ದೇಶ್ವರ ನಗರ ನಿವಾಸಿ, ಆಟೋ ಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಕೂಡ ಮೃತಪಟ್ಟಿದ್ದಾರೆ. ಈಗಷ್ಟೇ ಗಿರೀಶ್ ಅನ್ನೋರು 41 ವರ್ಷ, ಇವರು ಹಾಸನ ಮೂಲದ ಕಟಾಯ ಹೋಬಳಿ ಗ್ರಾಮದವರು. ಹ್ಯಾರಾನೆ ಅಂದ್ರೆ ಹಾಸನ ಹೊರವಲಯ ಏನು ಕಟಾಯ ಹೋಬಳಿ ಇದೆ, ಅಲ್ಲಿ ಹ್ಯಾರಾನೆ ಗ್ರಾಮದವರು. ಇವರು ಜೋಳದ ಕೆಲಸಕ್ಕೆ, ಇವರು ಮೂಲತಃ ಇವರು ಕಟಾಯ ಹೋಬಳಿಯವರಾದ್ರೂ ಕೂಡ ರೈತಾಪಿ ವರ್ಗದವರು. ತಮ್ಮ ಹೊಲಕ್ಕೆ ಎಂದಂತೆ ತಮ್ಮ ಹೊಲಕ್ಕೆ ಪ್ರತಿನಿತ್ಯ ಹೋಗ್ತಾ ಇದ್ರು. ಇವತ್ತು ಕೂಡ ಹೊಲಕ್ಕೆ ಹೋಗಿ ಗೊಬ್ಬರವನ್ನ ಹಾಕ್ತಾ ಇದ್ರು. ಹಾಕಿದಾಗ ಏಕಾಏಕಿ ಅವರು ಎದೆನೋವು ಕಾಣಿಸ್ಕೊಂಡಿದ್ದಾರೆ, ಅಲ್ಲೇ ಕುಸ್ತಿದ್ದಾರೆ. ಕುಸ್ತಿದ ತಕ್ಷಣ ಅಲ್ಲಿ ಅಕ್ಕಪಕ್ಕದಂತ ಏನು ರೈತರು ಮತ್ತೆ ಸಂಬಂಧಿಕರು ಕೂಡಲೇ ಅವ್ರನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬರೋ ವೇಳೆಗೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿರುವಂತದ್ದು. ಈಗ ಹಾಸನದಲ್ಲಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಅಂದ್ರೆ ಪದೇ ಪದೇ ಹೃದಯಾಘಾತದಲ್ಲಿ ಮೃತಪಡ್ತಾರೆ, ಸಾಕಷ್ಟು ಜನ ಮೃತಪಡ್ತಾರೆ. ಇದು ಒಂದ್ ರೀತಿ ಸಾಕಷ್ಟು ಆತಂಕ ಮತ್ತೆ ಒಂದು ಆತಂಕಾರಿ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು. ವಾಸು. ಓಕೆ, ಥ್ಯಾಂಕ್ ಯು ಕಿರಣ್. ಸೊ ಇಲ್ಲಿ ಅವ್ರಿಗೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇತ್ತಾ, ಅಥವಾ ಅವ್ರಿಗೆ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಇತ್ತಾ, ಹೃದಯ ಸಂಬಂಧಿ ಕಾಯಿಲೆಗಳು ಏನಾದರೂ ಇದ್ವಾ, ಇದ್ರ ಬಗ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು. ಆದರೆ ಒಂದೇ ದಿನಕ್ಕೆ ಅದು ಇಬ್ಬರು, ವಯಸ್ಸು ನೋಡಿ, ಸಾಯೋ ವಯಸ್ಸಲ್ಲ, ಹಾರ್ಟ್ ಅಟ್ಯಾಕ್ ಆಗೋವಂಥ ವಯಸ್ಸು ಅಲ್ಲ. ಇವಾಗಂತೂ ಹಾರ್ಟ್ ಅಟ್ಯಾಕ್ಗೆ ವಯಸ್ಸೇ ಇಲ್ಲ, ಯಾವುದಕ್ಕೂ ವಯಸ್ಸಿಲ್ಲ ಬಿಡಿ. ಮೊದಲೆಲ್ಲ ಡಯಾಬಿಟೀಸ್ ಬರುತ್ತೆ ಅಂತ ಹೇಳಿದ್ರೆ ವಯಸ್ಸಾದಂಥವ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಈಗ 5-6 ವರ್ಷದ ಮಕ್ಕಳು ಇನ್ಸುಲಿನ್ ತಗೊಳ್ತಾರೆ ಡಯಾಬಿಟೀಸ್ ಕಾಯಿಲೆಗೆ. ಹೃದಯಾಘಾತ, ಹೃದಯ ಸ್ತಂಭನ ಇದು ಕೂಡ ಹಾಗೆ ಆಗಿದೆ. ಮೊದಲೆಲ್ಲ ವಯಸ್ಸಾದವ್ರಿಗೆ ಅಂತ ಹೇಳ್ತಾ ಇದ್ವಿ, ಈಗ ಹದಿಹರೆಯದವ್ರಿಗೂ ಕೂಡ ಹೃದಯಾಘಾತ. ನೋಡಿ, ಸಂಧ್ಯಾ 19 ವರ್ಷ ವಯಸ್ಸು, ಇವ್ರಿಗೂ ಹೃದಯಾಘಾತ. ಅಭಿಷೇಕ್ ವಯಸ್ಸು 19, ಬರೀ 19, ಅವ್ರಿಗೂ ಹೃದಯಾಘಾತ. ಆಯ್ತಪ್ಪ, ಎಕ್ಸಸೈಸ್ ಮಾಡೋದಿಲ್ಲ. ಇವರು ಹೊಲಕ್ಕೆ ಹೋಗಿ ಬಂದಂಥವ್ರು, ಹಳ್ಳಿಯಲ್ಲಿ ಪ್ರತಿದಿನ ಎಕ್ಸಸೈಸ್ ಆಗುತ್ತೆ. ಹೊಲದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಇನ್ನೇನು ಜಿಮ್ಗೆ ಹೋಗಬೇಕು ಅಂತಿಲ್ಲ, ಅಲ್ಲೇ ಎಕ್ಸಸೈಸ್ ಆಗುತ್ತೆ, ನ್ಯಾಚುರಲ್ ಎಕ್ಸಸೈಸ್. ಅಷ್ಟು ಎಕ್ಸಸೈಸ್ ಆದರೂ ಕೂಡ ಆಯ್ತಪ್ಪ. ಆಗಲೇ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಡಾಕ್ಟ್ರೇ ಹೇಳ್ತಾ ಇದ್ರು, ಈ ಧೂಳಿನ ಕಣಗಳು ಹೋಗ್ತವೆ, ಮಾಲಿನ್ಯವೂ ಕೂಡ ಒನ್ ಆಫ್ ದಿ ರೀಸನ್ನು ಅಂತ ಹೇಳ್ತಾ ಇದ್ರು. ಹಳ್ಳಿಯಲ್ಲಿರೋರು ಯಾವ ಧೂಳು, ಎಂಥ ಪಾರ್ಟಿಕಲ್ಸ್ ಹೋಗ್ತವೆ, ಎಂಥ ಫುಡ್ಡು, ಲೈಫ್ ಸ್ಟೈಲು, ಹಳ್ಳಿಯ ಲೈಫ್ ಸ್ಟೈಲು. ಅವರು ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಅದು ಹೃದಯಾಘಾತಕ್ಕೆ. ಇದಕ್ಕೇನೋ ಒಂದು ಕಾಮನ್ ಕಾರಣ ಇರಲೇಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.